ಹೈಕಮಾಂಡ್ ಅಂಗಳದಲ್ಲಿ ಸಿಎಂ ಡಿಸಿಎಂ ದಂಗಲ್ ಜೋರಾಗಿದೆ. ಸಿಎಂ ಕುರ್ಚಿ ಕಾಳಗದ ಮಧ್ಯೆ ಕೆಪಿಸಿಸಿ ಬದಲಾವಣೆಯ ಕಿಚ್ಚು ಕೂಡ ಹಚ್ಚಿರುವಂತದ್ದು. ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. 20 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಜೊತೆ ಮಾತುಕತೆ ನಡೆಸಿದ್ರು ಸಿದ್ದರಾಮಯ್ಯ. ಡಿಕೆಶಿ ಬಿಟ್ಟು ರಾಹುಲ್ ಗಾಂಧಿಯನ್ನ ಭೇಟಿಯಾದರು ಸಿದ್ದರಾಮಯ್ಯ. ಪ್ರತ್ಯೇಕವಾಗಿ ಮಾತುಕತೆ ನಡೆದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬದಲಾದ್ರೆ ಯಾರಾಗ್ತಾರೆ ಸಾರಥಿ? ರಾಹುಲ್ ಗಾಂಧಿ ಮುಂದೆ ಹೊಸ ದಾಳ ಉರುಳಿಸಿದ್ರ ಸಿಎಂ. ಹಾಗಿದ್ರೆ ರಾಹುಲ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು? ಎಸ್ಟಿ ಅಥವಾ ಲಿಂಗಾಯತರಿಗೆ ಕೆಪಿಸಿಸಿ ಸ್ಥಾನ ನೀಡಿದ್ರೆ ಒಳ್ಳೆಯದು ಅಂತ ರಾಹುಲ್ ಗಾಂಧಿಗೆ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬದಲಾದ್ರೆ ಲಿಂಗಾಯತರಿಗೆ ಕೆಪಿಸಿಸಿ ಪಟ್ಟ ಸಿಗುತ್ತಾ ಅಥವಾ ಎಸ್ಟಿ ಸಮುದಾಯಕ್ಕೆ ಕೆಪಿಸಿಸಿ ಗಿರಿ ಲಭ್ಯ ಆಗತ್ತಾ? ಯಾರಿಗೆ ಕೆಪಿಸಿಸಿ ಗಾದಿ ಎನ್ನುವುದೇ ಇನ್ನು ಸಸ್ಪೆನ್ಸ್. ಕೆಪಿಸಿಸಿ ಅಧ್ಯಕ್ಷರ ನೇಮಕದ ಬಗ್ಗೆ ರಾಹುಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷಗಿರಿ ಬದಲಾದರೆ ಯಾರಾಗ್ತಾರೆ ಹಾಗಿದ್ರೆ ಸಾರಥಿ? ರಾಹುಲ್ಗೆ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಟ್ಟಿದ್ದಾರೆ. ಎಸ್ಟಿ ಅಥವಾ ಲಿಂಗಾಯತರಿಗೆ ಕೆಪಿಸಿಸಿ ಸ್ಥಾನ ನೀಡಿದ್ರೆ ಒಳ್ಳೆಯದು ಅಂದಿದ್ದಾರೆ. ಹಾಗಿದ್ರೆ ಕೆಪಿಸಿಸಿ ಅಧ್ಯಕ್ಷಗಿರಿ ಬದಲಾದರೆ, ಡಿಕೆಶಿ ಬದಲಾದರೆ ಲಿಂಗಾಯತರಿಗೆ ಕೆಪಿಸಿಸಿ ಪಟ್ಟ ಸಿಗುತ್ತಾ ಅಥವಾ ಎಸ್ಟಿ ಸಮುದಾಯದ ನಾಯಕರ ಪಾಲಾಗುತ್ತಾ? 20 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಜೊತೆ ಮಾತುಕತೆ ನಡೆಸಿದ್ರು. ಡಿಕೆಶಿ ಬಿಟ್ಟು ಪ್ರತ್ಯೇಕವಾಗಿ ರಾಹುಲ್ ಭೇಟಿಯಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ. ಈ ಭೇಟಿ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿನ್ನೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನ ಭೇಟಿಯಾದದ್ದು, ಅದು ಪ್ರತ್ಯೇಕವಾಗಿ ಮಾತುಕತೆ ನಡೆಸದ್ದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಹಾಗಿದ್ರೆ ಕೆಪಿಸಿಸಿ ಗಾದಿ ಯಾರ ಪಾಲಾಗಬಹುದು? ಏನ್ ಚರ್ಚೆಯಾಗಿದೆ? ಏನ್ ಸಲಹೆ ಸೂಚನೆಗಳು ಸಿಎಂ ಸಿದ್ದರಾಮಯ್ಯ ಅವರಿಂದ ರಾಹುಲ್ ಗಾಂಧಿಗೆ ನೀಡಲಾಗಿದೆ ಅಂತ? ಪ್ರತಿಮಾ, 1967ರಿಂದ 2020 ತನಕ ಹೆಚ್ಚು ಕಡಿಮೆ 28 ಮಂದಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಆ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಿಯನ್ನ ಒಮ್ಮೆ ತೆಗೆದು ನೋಡಿದರೆ ಎಲ್ಲಾ ಸಮುದಾಯಗಳು ಕೂಡ ಅಲಂಕರಿಸಿರುವಂತದ್ದು ಕಾಣಿಸ್ತಾ ಇದೆ. ಆದ್ರೆ ಇತ್ತೀಚಿನ ವರ್ಷದಲ್ಲಿ ಅಥವಾ ಕಳೆದ ಒಂದು ದಶಕದಲ್ಲಿ ನಾವು ನೋಡ್ತಾ ಹೋದ್ರೆ ಎಸ್ಟಿ ಸಮುದಾಯ ಆ ಒಂದು ಸ್ಥಾನವನ್ನ ಅಲಂಕರಿಸಿಲ್ಲ ಅನ್ನುವಂಥದ್ದು ಅಲ್ಲಿನ ಹೆಸರುಗಳು ಹೇಳ್ತಾ ಇರುವಂತದ್ದು. ಆದ್ರೆ ಈ ಸಾರಿ ಬಹಳ ಪ್ರಬಲ ಆಕಾಂಕ್ಷಿಯಾಗಿ ಎಸ್ಟಿ ಸಮುದಾಯದಿಂದ ಇದೆ ಅನ್ನುವಂಥದ್ದು. ಈ ಸಾರಿ ನಮಗೆ ಕೊಡಬೇಕು, ಈ ಸಂದರ್ಭದಲ್ಲಿ ನಾವು ಕೆಪಿಸಿಸಿ ಹೊಣೆಯನ್ನ ಹೊರ್ತೇವೆ ಅನ್ನುವಂಥದ್ದು ಬಹಳ ಪ್ರಬಲ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ ಅನ್ನೋದು. ಇನ್ನೊಂದು ಲೆಕ್ಕಾಚಾರದ ಪ್ರಕಾರ ಅಥವಾ ಕರ್ನಾಟಕದ ಮಾಮೂಲಿ ಲೆಕ್ಕಾಚಾರ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರೆ ಒಕ್ಕಲಿಗರಿಗೆ ಅಧಿಕಾರ ಕೊಟ್ಟಾಗ, ಅಂದ್ರೆ ಸರ್ಕಾರದಲ್ಲಿ ಅಧಿಕಾರ ಹೆಚ್ಚಾಗಿ ಕೊಟ್ಟಾಗ ಉಳಿದಂತ ಇನ್ನೊಂದು ಪ್ರಬಲ ಸಮುದಾಯ ಯಾವುದು ಅಂದ್ರೆ ಲಿಂಗಾಯತ ಸಮುದಾಯ. ಸೊ ಹಾಗಾಗಿ ಅವರಿಗೆ ಪಕ್ಷದ ಒಡೆಯನ್ನ ಕೊಡಬೇಕು ಅನ್ನುವಂಥದ್ದು ಹಲವು ವರ್ಷಗಳಿಂದಲೂ ಕೂಡ ಲೆಕ್ಕಾಚಾರಗಳು ಹೇಳ್ಕೊಂಡೇ ಬರ್ತಾ ಇದ್ದಾವೆ. ಆದ್ರೆ ಉಳಿದವರು ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆಗೆ ಅದು ಉತ್ತರ ಸಿಗ್ತಾ ಇಲ್ಲ. ಈವನ್ ನೀವು ಡಿಸಿಎಂ ಚೇಂಜ್ ಮಾಡ್ತೀರಾ ಅಥವಾ ಸಿಎಂ ಚೇಂಜ್ ಮಾಡ್ತೀರಾ, ಅಲ್ಲೂ ಕೊಡಿ ಲಿಂಗಾಯತರ ಸಮುದಾಯಕ್ಕೆ ಅಂತಾರೆ. ಅದೇ ರೀತಿ ಒಕ್ಕಲಿಗ ಸಮುದಾಯದವರು ಕೂಡ ಅಷ್ಟೇ ಸ್ವಾಮೀಜಿಗಳು ನಿನ್ನೆ ಮೊನ್ನೆ ಮಾತನಾಡಿದ್ದನ್ನ ನಾವು ನೋಡಿದ್ದೇವೆ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅನ್ನುವಂಥದ್ದು ಓಪನ್, ಅಂದ್ರೆ ಮುಕ್ತ ವೇದಿಕೆಯಲ್ಲಿ ಹೇಳ್ತಾ ಇರುವಂತದ್ದು. ಸೊ ಇವೆಲ್ಲವನ್ನ ನೋಡಿದಾಗ ಎಲ್ಲರಿಗೂ ಕೂಡ ಅಧಿಕಾರವನ್ನ ಹಂಚಬೇಕಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ಸಾರಿಯ ಪ್ರಬಲ ಕಂಟೆಂಡರ್ಸ್ ಆಗಿ ಒಂದು ಲಿಂಗಾಯತ ಸಮುದಾಯ ಇದೆ, ಎರಡನೇದು ಎಸ್ಟಿ ಸಮುದಾಯ ಇರುವಂತದ್ದು. ಹಾಗಾಗಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಅದರಲ್ಲೂ ಕೂಡ ಪ್ರಮುಖವಾಗಿ ಲಿಂಗಾಯತ ಸಮುದಾಯದಿಂದ ಕೇಳಿ ಬರ್ತಾ ಇರುವಂತಹ ಸಚಿವರುಗಳ ಹೆಸರುಗಳು ಅಂದ್ರೆ ಖಂಡ್ರೆ ಅವರ ಹೆಸರು ಇರ್ಬೋದು, MB ಪಾಟೀಲ್ ಅವರ ಹೆಸರು ಇರ್ಬೋದು. ಈ ಸಂದರ್ಭದಲ್ಲಿ ಅಧಿಕಾರ ಕೈಯಲ್ಲಿ ಇದ್ದಾಗ, ಮಂತ್ರಿಗಳಾಗಿದ್ದಾಗ, ದೊಡ್ಡ ದೊಡ್ಡ ಖಾತೆಗಳನ್ನ ಹೊಂದಿದ್ದಾಗ ಅವರು ಆ ಅಧಿಕಾರವನ್ನ ಬಿಟ್ಟು ಪಕ್ಷದ ಅಧಿಕಾರ ಅಥವಾ ಪಕ್ಷದ ಸಂಘಟನೆಗೆ ನಿಲ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅದನ್ನ ಹೊರತಾಗಿ ನೀವು ಕೊಡೋದಾದ್ರೆ ಬೇರೆ ಯಾರನ್ನ ಮಾಡ್ತೀರಿ ಅನ್ನುವಂಥದ್ದು. ಯಾರನ್ನೋ ಸಣ್ಣ ಪುಟ್ಟ ಒಂದು ಜಿಲ್ಲೆಗೆ ಅಥವಾ ಒಂದು ತಾಲೂಕಿಗೆ ನಾಯಕರಾಗಿರುವಂತವ್ರನ್ನ ಮಾಡಿದ್ರೆ ಅದರ ಏನು ಫಲಿತಾಂಶ ಅಥವಾ ರಿಸಲ್ಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ.
ಮಾಸ್ ಲೀಡರ್ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಏನು ಫಲಿತಾಂಶವನ್ನ ಪಡ್ಕೋಬಹುದು, ಹೀಲ್ಡ್ ಅನ್ನ ಪಡ್ಕೋಬಹುದು ಅನ್ನುವಂಥದ್ದು ಸಾಮಾನ್ಯ ಲೆಕ್ಕಾಚಾರ ಆಗಿರುತ್ತೆ. ಹಾಗಾಗಿ ಯಾರು ಇದರ ಆಕಾಂಕ್ಷಿಗಳಾಗ್ತಾರೆ, ಪ್ರಬಲ ಆಕಾಂಕ್ಷಿಗಳಾಗ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಇನ್ನು ಎಷ್ಟು ಸಮುದಾಯದಿಂದ ರಾಜಣ್ಣ ಅವರು ಹೇಳುವಂತೆ ನಾನು ಬೇಕಾದ್ರೆ ಮಂತ್ರಿಗಿರಿ ಬಿಟ್ಟು ಬೇಕಾದ್ರೆ ನಾನು ಆ ಸಚಿವ ಸ್ಥಾನವನ್ನ KPCC ಸ್ಥಾನವನ್ನ ಅಲಂಕರಿಸುತ್ತೇನೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ಸೊ ಇಂತಹ ಎಲ್ಲಾ ಮಾತುಗಳು, ಅಭಿಪ್ರಾಯಗಳನ್ನ ಕೂಡ ಈಗ ಆಲ್ರೆಡಿ ಹೈಕಮಾಂಡ್ಗೆ ಮುಟ್ಟಿದೆ ಅಥವಾ ಕಳಿಸಲಾಗಿದೆ ಅನ್ನುವಂಥದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದ್ರೆ ಹೈಕಮಾಂಡ್ ಮುಂದೆ ಎಲ್ಲವೂ ಕೂಡ ಇದೆ. ಆದ್ರೆ ಇವತ್ತು ತಕ್ಷಣಕ್ಕೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಬಂದಾಗ AICC ಇನ್ನು ಶೀಘ್ರದಲ್ಲಿ ಚುನಾವಣೆ ಮುಗಿದ ಬಳಿಕ AICC ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ಲೋಕಸಭೆ ಚುನಾವಣೆ ಮುಗಿದಿದೆ, ವಿಪಕ್ಷ ನಾಯಕನಾಗಿ ಆಯ್ಕೆ ಆಗಿದೆ, ಎಲ್ಲಾ ಪ್ರಕ್ರಿಯೆ 5 ವರ್ಷಗಳ ಪ್ರಕ್ರಿಯೆ ಮುಗಿದಿದೆ. ಅಂದ್ರೆ ಸಾಮಾನ್ಯಕ್ಕೆ AICC ನೋಡುವಂತದ್ದು ಲೋಕಸಭೆ ಚುನಾವಣೆಯಿಂದ ಇನ್ನೊಂದು ಲೋಕಸಭೆ ಚುನಾವಣೆಗೆ ವರೆಗೂ ಕೂಡ ಯಾರು ಪದಾಧಿಕಾರಿಗಳಿರ್ತಾರೋ ಅವ್ರನ್ನ ಕಂಟಿನ್ಯೂ ಮಾಡೋದು ಅಥವಾ ಅವರನ್ನ ಜಾಸ್ತಿ ಬದಲಾವಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಈಗ 5 ವರ್ಷಗಳ ಟರ್ಮ್ ಮುಗಿದಂತ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು. ಅದು ರಾಜ್ಯದ ಮೇಲೂ ಕೂಡ ಆಗುತ್ತೆ. ಕೆಲವು ಈವನ್ ತೆಲಂಗಾಣ, ಕರ್ನಾಟಕ ಎಲ್ಲಾ PCCಗಳು ಚೇಂಜ್ ಆಗುತ್ತೆ. ಆ ಸಂದರ್ಭದಲ್ಲಿ ನೋಡೋಣ ಅನ್ನುವಂತ ಭರವಸೆ ಸಿದ್ದರಾಮಯ್ಯ ಅವರಿಗೆ ನಿನ್ನೆ ರಾಹುಲ್ ಗಾಂಧಿ ಅವರ ಭೇಟಿ ಸಮಯದಲ್ಲಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಸಾಕಷ್ಟು ಬದಲಾವಣೆಗಳ ಸೂಚನೆಯನ್ನ ಕೊಡ್ತಾ ಇದೆಯಾ? ಯಾಕಂದ್ರೆ KPCC ಪಟ್ಟವನ್ನ ಬಿಟ್ಟು ಕೊಡ್ತಾರೆ DK ಶಿವಕುಮಾರ್ ಅಂತಂದ್ರೆ ಅದು ಯಾರ ಸಮುದಾಯದ ಪಾಲಾಗುತ್ತೆ ಅನ್ನೋದು ಒಂದು ವಿಚಾರ. ಆದ್ರೆ ಈಗಾಗಲೇ 3 DCM ಬಗ್ಗೆ ಚರ್ಚೆ ಆಗ್ತಾ ಇದೆ, CM ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಎಲ್ಲ ಬದಲಾವಣೆಗಳ ಸುಳಿವನ್ನ ಕೂಡ ಕೊಡ್ತಾ ಇದೆಯಾ ಹಾಗಿದ್ರೆ ಈ KPCC ಕುರ್ಚಿ ಬದಲಾವಣೆಯ ಚರ್ಚೆಯ ಜೊತೆಗೆ CM ರಾಹುಲ್ ಮಾತುಕತೆ? ಆ ಬದಲಾವಣೆಯ ಸೂಚನೆ ಅಂತ ಅಂದ್ರೆ ಚುನಾವಣಾ ಸಂದರ್ಭದಲ್ಲೇ DK ಶಿವಕುಮಾರ್ ಅವರಿಗೆ ಮಂತ್ರಿ ಸ್ಥಾನವನ್ನ ನೀಡಬೇಕಾದಂತ ಸಂದರ್ಭದಲ್ಲಿ ಅವರೇ ಹೇಳಿದ್ರು 1 ವರ್ಷದ ತನಕ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಥವಾ ಲೋಕಸಭಾ ಚುನಾವಣೆಯವರೆಗೂ ಮುಂದುವರಿತಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿತ್ತು. ಮತ್ತೆ ಅವರು ಕೂಡ ಹೇಳಿದ್ರು ಇದನ್ನ ನಾನು ಮಾಡ್ತೇನೆ ಅನ್ನುವಂಥದ್ದು. ಸೊ ಹಾಗಾಗಿ ಲೋಕಸಭೆ ಚುನಾವಣೆ ಅಂದ್ರೆ ಅವರು ಒಪ್ಪಿಕೊಂಡಂತಹ ಟಾಸ್ಕ್ ಈಗ ಮುಗಿದಿದೆ. ಹಾಗಾಗಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅಂದ್ರೆ ಕಾಂಗ್ರೆಸ್ ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ನ ಹಲವಾರು ಸಂದರ್ಭಗಳಲ್ಲಿ ವೇದಿಕೆಗಳಲ್ಲಿ ಮಾಡ್ಕೊಂಡು ಬರಲಾಗಿದೆ. ಅಧಿಕಾರದಲ್ಲಿದ್ದವರು ಪಕ್ಷದಲ್ಲಿರಂಗಿಲ್ಲ, ಪಕ್ಷದಲ್ಲಿದ್ದವರು ಅಧಿಕಾರದಲ್ಲಿರಂಗಿಲ್ಲ. ಕೆಲವೊಂದು ಎಕ್ಸೆಪ್ಷನ್ಸ್ ಇದ್ದೇ ಇರ್ತವೆ. ಯಾಕಂದ್ರೆ ಈಗ DK ಶಿವಕುಮಾರ್ ಅವ್ರದೇ ಕೊಡ್ಬೋದು, ಅಲ್ಲಿ ಅಧಿಕಾರದಲ್ಲಿ DCM ಆಗಿದ್ರು, ಇಲ್ಲಿ KPCC ಅಧ್ಯಕ್ಷರು ಆಗಿದ್ರು. ಅದೇ ರೀತಿ ತೆಲಂಗಾಣದಲ್ಲೂ ನಾವು ಹೇಳ್ಬೋದು, ಅಲ್ಲಿ CM ಅವರೇ, ಅಲ್ಲಿನ PCC ಅಧ್ಯಕ್ಷರು ಕೂಡ ಅವರೇ. ಸೊ ಇಂಥವೆಲ್ಲವೂ ಇದಾವೆ. ಆದ್ರೆ ಬೇರೆಯವರಿಗೆ, ಬೇರೆ ಸಮುದಾಯಕ್ಕೆ ನಾವು ಅಧಿಕಾರವನ್ನ ಕೊಡದೆ ಹೋದ್ರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾಕೆ ನಿಲ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಅದರಲ್ಲೂ ಕೂಡ ರಾಜಕೀಯ ಅಧಿಕಾರ ಹಂಚಿಕೆ ಆಗಿಲ್ಲ, ಆ ಸಮುದಾಯದ ನಾಯಕರು ಬೆಳೆದಿಲ್ಲ ಅಂದ್ರೆ ನೀವು ಯಾವುದೇ ಕಾರಣದಿಂದ ಅಂದ್ರೆ ಆ ಪಕ್ಷದ ಕಡೆಗೆ ಆ ಸಮುದಾಯಗಳು ವಾಲುವುದು ಅಥವಾ ಅದನ್ನು ಇಷ್ಟಪಡುವುದು ಅದು ಮತವಾಗಿ ಕನ್ವರ್ಟ್ ಆಗುವಂತದ್ದು ಬಹಳ ಕಡಿಮೆ. ಸೊ ಈ ಹಿನ್ನೆಲೆಯಲ್ಲಿ ಈ ತೀರ್ಮಾನ ಅನಿವಾರ್ಯ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ AICC ಪುನರ್ರಚನೆ ಸಂದರ್ಭದಲ್ಲಿ ರಾಜ್ಯದ ಈ ಇಶ್ಯೂಗಳನ್ನು ಕೂಡ ಕೈಗೆತ್ತಿಕೊಳ್ತೇವೆ ಅನ್ನುವಂತ ಒಂದು ಭರವಸೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.